ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 2, ಶ್ಲೋಕ 40. ಸೊ ಈ ಶ್ಲೋಕವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾವು ಮತ್ತೊಂದು ಸಾರಿ ಭಕ್ತಿಯೋಗ ಅಥವಾ ಬುದ್ಧಿಯೋಗ ಅಂದರೆ ಏನು ಅಂತ ಸಣ್ಣದಾಗಿ ತಿಳ್ಕೊಳ್ಳೋಣ. ಸೊ ಭಕ್ತಿಯೋಗ ಅಥವಾ ಬುದ್ಧಿಯೋಗ ಅಂತಂದರೆ ನಾವು ಭಕ್ತಿ ಸೇವೆ, ನಿರಂತರವಾಗಿ ಕೃಷ್ಣನಿಗೆ ಭಕ್ತಿಯ ಸೇವೆಯನ್ನು ಮಾಡಬೇಕು. ಅವನ ಹರಿನಾಮವನ್ನು ಕೇಳೋದಾಗಲಿ ಅಥವಾ ನಾಮ ಜಪ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದಾಗಲಿ ಅಥವಾ ಒಳ್ಳೆಯ ಸಂಘ ಮಾಡೋದಾಗಲಿ ಅಥವಾ ನಮ್ಮ ಮನೆಯಲ್ಲಿರುವಂತಹ ಪೂಜಾ ಸ್ಥಳದಲ್ಲಿ ಸರಿಯಾಗಿ ನಾವು ಕ್ರಮದಲ್ಲಿ ಪೂಜೆ ಮಾಡೋದಾಗಲಿ, ಈ ಥರದ್ದು ಸೇವೆಗಳನ್ನು ಮಾಡೋದ್ರಿಂದ, ಜೊತೆಗೆ ಕೃಷ್ಣನ ಪ್ರಜ್ಞೆಯ ಜ್ಞಾನದಲ್ಲಿ ಶರಣಾಗೋದ್ರಿಂದ, ತಿಳ್ಕೊಳ್ಳೋದ್ರಿಂದ ನಾವು ಈ ಮುಂದೆ ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ಬೋದು. ಇದಕ್ಕೆ ನಾವು ಭಕ್ತಿಯೋಗ ಅಥವಾ ಬುದ್ಧಿಯೋಗ ಅಂತ ಕರಿತೀವಿ. ಸೊ ಇಲ್ಲಿ ಭಕ್ತಿನೂ ಇರುತ್ತೆ ಮತ್ತು ಬುದ್ಧಿನೂ ಇರುತ್ತೆ, ಹಾಗಾಗಿ ಈ ನಾಮ ಕೊಟ್ಟಿದ್ದಾರೆ. ಸೊ ಈಗ 40ನೇ ಶ್ಲೋಕಕ್ಕೆ ಹೋಗೋಣ. ನೇಹಾಭಿಕ್ರಮನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅನುವಾದ: ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸೊ ಇಲ್ಲಿ ಮಾರ್ಗ ಅಂತಂದರೆ ಭಕ್ತಿ ಮಾರ್ಗ ಅಥವಾ ಬುದ್ಧಿ ಮಾರ್ಗ ಅಂತೇನು ಕರೆದಿದ್ದೀವಿ. ಈ ಮಾರ್ಗದಲ್ಲಿ ನಾವು ಹೋಗ್ತಾ ಇರುವಾಗ ನಮಗೆ ಯಾವುದೇ ಥರದ ನಷ್ಟ ಆಗೋದಿಲ್ಲ. ಅದೇ ಥರ ಸಾಕಪ್ಪ ಹಿಂದಕ್ಕೆ ಬರೋಣ ಅಂತಲೂ ಕೂಡ ಅನಿಸೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಕೃಷ್ಣನ ಪ್ರಜ್ಞೆಯಲ್ಲಿ ಒಳಗಾಗಿರ್ತೀವಿ ಅಥವಾ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿರ್ತೀವಿ. ಸೊ ಬೇರೆ ನಾವು ಈ ಐಹಿಕ ಪ್ರಪಂಚದಲ್ಲಿ ಮಾಡಿದ ಹಾಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಆ ಎಫರ್ಟ್ ಹಾಕ್ದೇ ಇದರಲ್ಲಿ ನಷ್ಟ ಆಗ್ಬೋದು ಅಥವಾ ಇದರಿಂದ ಸಾಕಾಗ್ಬೋದು ಅಂತಲೂ ಯೋಚನೆ ಮಾಡ್ತೀವಿ. ಅದೇ ಥರ ಆ ಮಾರ್ಗದಲ್ಲಿ ಹೋಗುವಾಗ ನಾವು ಎಷ್ಟೊಂದು ಸರಿ ನಷ್ಟವನ್ನು ಕೂಡ ಅನುಭವಿಸ್ತೀವಿ. ಆದರೆ ಕೃಷ್ಣನ ಪ್ರಜ್ಞೆಯ ಮಾರ್ಗದಲ್ಲಿ ಹೋಗುವಾಗ ನಮ್ಗೆ ಈ ಥರದ್ದು ಯಾವುದೇ ಅನುಭವಗಳು ಆಗೋದಿಲ್ಲ. ಯಾಕೆ ಹೀಗೆ ಹೇಳಿದ್ದಾರೆ ಅಂತ ಮುಂದೆ ಹೇಳ್ತಾ ಹೋಗ್ತಿದ್ದಾರೆ. ಸೊ ಈ ಮಾರ್ಗದಲ್ಲಿ ಅಂದರೆ ಭಕ್ತಿಯ ಮಾರ್ಗದಲ್ಲಿ ಇರೋನಿಗೆ ಸಣ್ಣ ಪ್ರಗತಿ ಇದ್ದರೂ ಕೂಡ, ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಕ್ಕರೂ ಕೂಡ ಅದು ಮಹಾಭಯದಿಂದ ಕಾಪಾಡುತ್ತದೆ. ಇಲ್ಲಿ ಮಹಾಭಯ ಅಂದರೆ ಕಾಲಚಕ್ರ, ಹುಟ್ಟು ಮತ್ತು ಸಾವುವಿನ ಕಾಲಚಕ್ರ. ಇಂತಹ ಕಾಲಚಕ್ರದಿಂದ ಕೂಡ ಹೊರಗಡೆ ಬರಬಹುದು, ಆ ಭಯವನ್ನು ದೂರ ಮಾಡ್ಕೋಬೋದು ಯಾವಾಗ ನಾವು ಕೃಷ್ಣ ಪ್ರಜ್ಞೆಯ ಭಕ್ತಿಯ ಮಾರ್ಗದಲ್ಲಿ ಇದ್ದಾಗ. ಯಾಕೆ ಹೀಗೆ ಹೇಳಿದ್ದಾರೆ ಮುಂದೆ ನೋಡೋಣ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ. ಸೊ ಎಷ್ಟೊಂದು ಜನ ಕೇಳ್ತಿದ್ರಲ್ವ, ಕರ್ಮನ ನಾವು ಹೇಗೆ ಮಾಡಬೇಕು. ಸೊ ನಾವು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ವಿ, ಅಕರ್ಮ, ವಿಕರ್ಮ ಮತ್ತು ಕರ್ಮ, 3 ಥರದ ಕರ್ಮಗಳಿದ್ದಾವೆ. ಅಕರ್ಮ ಅಂತಂದರೆ ಕೆಲಸ ಮಾಡದೇ ಇರೋದಲ್ಲ, ನಾವು ಕೃಷ್ಣನಿಗೋಸ್ಕರ ಮಾಡೋದನ್ನೇ ಅಕರ್ಮ ಅಂತ ಕರಿತೀವಿ. ಸೊ ಇಲ್ಲಿ ಕರ್ಮಕ್ಕೆ ಲಕ್ಷಣಗಳನ್ನು ಕೂಡ ಹೇಳಿದ್ದಾರೆ. ಒಂದು, ಕೃಷ್ಣನಿಗೋಸ್ಕರನೇ ಕೆಲಸ ಮಾಡೋದು, ಅಂದರೆ ನಾವು ಮಾಡ್ತಾ ಇರೋದು ಎಲ್ಲ ಕೂಡ ಕೃಷ್ಣನನ್ನು ತೃಪ್ತಿಗೊಳಿಸ್ಲಿಕ್ಕೆ, ಅದು ಒಂದು. ಇನ್ನೊಂದು, ನಮ್ಮ ಇಂದ್ರಿಯಗಳ ಸ್ವಂತ ತೃಪ್ತಿಗೋಸ್ಕರ ಅಲ್ಲದೆ ಮಾಡೋದೆಲ್ಲ ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋದು, ಅದು ಎರಡನೇದು. ಅದಲ್ಲದೆ ಯಾರು ತನ್ನ ಎಲ್ಲ ಇಂದ್ರಿಯಗಳನ್ನು ಕೃಷ್ಣನಿಗೋಸ್ಕರ ಉಪಯೋಗಿಸ್ತಾರೋ ಅಂತಹ ಲಕ್ಷಣಗಳನ್ನು ಕರ್ಮದ ಲಕ್ಷಣಗಳು ಅಂತ ಕರೀತಾರೆ. ಯಾವ ಕೆಲಸಗಳನ್ನು ನಾವು ಮಾಡುವಾಗ ಕೃಷ್ಣನಿಗೋಸ್ಕರನೇ ಮಾಡೋದು ಅಥವಾ ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋದು, ನಮ್ಮ ಇಂದ್ರಿಯ ತೃಪ್ತಿನ ಬಿಟ್ಟು ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡುವಂತಹ ಕೆಲಸಗಳನ್ನು ಕರ್ಮದ ಲಕ್ಷಣಗಳು ಅಂತ ಕರೀತಾರೆ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿಯುಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ. ಯಾರು ಈ ಥರ ಮಾಡೋದೆಲ್ಲ ಅವನಿಗೋಸ್ಕರನೇ ಅಥವಾ ನಾನೀಗ ಕಳಿಸಿರೋದೆಲ್ಲ ಅವನಿಗೋಸ್ಕರನೇ ಅಥವಾ ಅವನಿಂದನೇ ಬಂದಿದ್ದು ಅಂತ ನಾವು ಯಾವಾಗ ಕೃತಜ್ಞತೆ ಭಾವನೆಯನ್ನು ಹೊಂದಿರ್ತೀವೋ ಅಂಥವರಿಗೆ ನಷ್ಟ ಆಗೋದಿಲ್ಲ. ಆ ದಾರಿಯಲ್ಲಿರೋರಿಗೆ ಯಾವುದೇ ಥರದ ಅಡ್ಡ ಪರಿಣಾಮಗಳು ಅಥವಾ ಅಡಚಣೆಗಳು ಉಂಟಾಗೋದಿಲ್ಲ ಅಂತ ಹೇಳಿದ್ದಾರೆ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು, ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದ
ಮಾಡದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ. ಸೊ ನಾವಿಲ್ಲಿ 2 ಟಾಪಿಕ್ನ ಅರ್ಥ ಮಾಡ್ಕೋಬೇಕು. ಒಂದು ಐಹಿಕ ಮಾರ್ಗ ಅಂದರೆ ಐಹಿಕ ಲೋಕ ಅಂದರೆ ಈಗ ನಾವಿರುವಂತಹ ಪ್ರಾಪಂಚಿಕ ಲೋಕ ಅಥವಾ ಮಾಯಾಲೋಕ ಅಂತ ಏನು ಹೇಳ್ತೀವಿ ಇದು. ಇನ್ನೊಂದು ಆಧ್ಯಾತ್ಮಿಕ ಲೋಕ, ಅದು ಕೃಷ್ಣ ಲೋಕ. ಸೊ ಯಾರು ಈ ಲೋಕದಲ್ಲಿ ಪ್ರಾಪಂಚಿಕ ಸುಖಕ್ಕೋಸ್ಕರ ಏನು ಕೆಲಸ ಮಾಡ್ತೀವಲ್ಲ, ಈ ಕೆಲಸವನ್ನು ಮಾಡುವಾಗ ನಾವು 100% ಮಾಡಬೇಕು. 100% ಮಾಡಿದಾಗ ಮಾತ್ರ ಅದರ ಫಲ ಸಿಗುತ್ತೆ. ನಾವು ಮಧ್ಯದಲ್ಲಿ ಆ ಕೆಲಸವನ್ನು ನಿಲ್ಲಿಸಿದರೆ ಆ ಕೆಲಸ ಅಲ್ಲಿಗೆ ನಿಂತು ಹೋಗುತ್ತೆ. ಅದು ಈ ಐಹಿಕ ಲೋಕದಲ್ಲಿ ಮಾಡುವಂತಹ ಒಂದು ಕೆಲಸ. ಸೊ ಆ ಲೋಕದಲ್ಲಿ ನಾವು ಕೆಲಸ ಮಾಡುವಾಗ 100ಕ್ಕೆ 100% ಮಾಡಿದಾಗ, ಸಂಪೂರ್ಣವಾಗಿ ಆ ಕೆಲಸ ಮುಗಿಸಿದಾಗ ಮಾತ್ರ ಅದ್ರ ಫಲ ಸಿಗುತ್ತೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಥವಾ ಕೃಷ್ಣನ ಲೋಕದಲ್ಲಿ ಹಾಗಲ್ಲ. ನೀನು ಸ್ವಲ್ಪ ಮಾಡಿದರೂ ಪರವಾಗಿಲ್ಲ, ಆದರೆ ಅದರಿಂದ ನಿಮಗೆ ಲಾಭನೇ ಇರುತ್ತೆ ಅಥವಾ ಪರಿಣಾಮ ಫಲವನ್ನು ಕೊಡುತ್ತೆ. 1% ಮಾಡಿದರೂ ಕೂಡ ಅದು ಲಾಭ ಕೊಡುತ್ತೆ ಹೊರತು ನಷ್ಟವನ್ನಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ 1% ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ ಮತ್ತು ಮುಂದೆ ಅದು 2% ಹಂತದಲ್ಲಿ ಪ್ರಾರಂಭವಾಗಬಹುದು. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ಗೆ ಹೋಗೋಣ. ಸೊ ನಾವು ಇವಾಗ ಇಲ್ಲಿ ನಮ್ಮ ಈ ಪ್ರಪಂಚದಲ್ಲಿ ನಾವು ಮಾಡೋವಂಥ ಕೆಲಸ, ಬೆಸ್ಟ್ ಎಕ್ಸಾಂಪಲು ಮನೆ ಕಟ್ಸೋದೆ ಅಂತಲೇ ತಗೊಳ್ಳೋಣ. ಸೊ ಮನೆ ಕೆಲಸ ನಾವು ಅಡಿಪಾಯ ಹಾಕೋದ್ರಿಂದ ಹಿಡಿದು ಗೋಡೆಗಳನ್ನು ಕಟ್ಟೋದ್ರಿಂದ ಹಿಡಿದು ರೂಮ್ಸ್ಗಳನ್ನು ಮಾಡೋದಾಗಿರ್ಬೋದು, ಅಥವಾ ಒಳಗಡೆ ಇಂಟೀರಿಯರ್ ಮಾಡೋದಾಗಿರ್ಬೋದು, ಅಥವಾ ಕನೆಕ್ಷನ್ಸ್ ಕೊಡೋದಾಗಿರ್ಬೋದು, ಜೊತೆಗೆ ಲೈಟ್ಸ್ಗಳನ್ನ ಅರೇಂಜ್ ಮಾಡೋದಾಗಿರ್ಬೋದು, ಫಿನಿಶಿಂಗ್ ಕೊಡೋದಾಗಿರ್ಬೋದು, ಪೇಂಟಿಂಗ್ ಮಾಡೋದಾಗಿರ್ಬೋದು, ಪ್ರತಿ ಒಂದನ್ನು ಮಾಡಬೇಕು. ಆಗ ಮಾತ್ರ ಆ ಕೆಲಸ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಮುಗಿದಿದೆ ಅಂತ ಯಾವಾಗ ಹೇಳೋದು, ಆ ಕೆಲಸ ಒಂಚೂರು ಉಳಿದಿರ್ಬೋದು, ಆಗ ಮಾತ್ರ ಅದು ನಮಗೆ ಅದ್ಭುತವಾದ ಮನೆ ಆಗಿ ನಿರ್ಮಾಣ ಆಗುತ್ತೆ. ನಾವೆಲ್ಲೋ ಒಂದು ಸ್ವಲ್ಪ ಎಲ್ಲೋ ಪ್ಲಂಬಿಂಗ್ ವರ್ಕ್ ಉಳಿಸ್ಕೊಂಡಿದ್ವಿ ಅಥವಾ ಕಾರ್ಪೆಂಟಿಂಗ್ ವರ್ಕ್ ಉಳಿಸ್ಕೊಂಡಿದ್ವಿ, ಆಗ ಅದು ಪರಿಪೂರ್ಣವಾದ ವರ್ಕ್ ಅಂತ ಹೇಳೋದಿಲ್ಲ. ಅದೇ ಥರ ಇಲ್ಲಿ ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ಇವಾಗ ನಾವು ಈ ಲೋಕದಲ್ಲಿ ನಾವೇನು ಕೆಲಸ ಮಾಡಿರ್ತೀವಿ, ಕೃಷ್ಣನಿಗೋಸ್ಕರ ಏನು ಕೆಲಸ ಮಾಡಿರ್ತೀವಿ, ಸೊ ಆ ಕೆಲಸ ನಾವು ಇಲ್ಲಿ ಮುಗಿದ ಮೇಲೆ ನಾವು ನೆಕ್ಸ್ಟ್ ಜನ್ಮಕ್ಕೆ ಹೋದಾಗ ಅದು 2% ಆಗಿ ಶುರುವಾಗುತ್ತೆ. ಅಂದರೆ ನಾವಿವಾಗ 1% ನಾವು ಕೃಷ್ಣನನ್ನು ಮೆಚ್ಚಿದ್ವಿ ಅಂದರೆ ಮುಂದಿನ ಜನ್ಮದಲ್ಲಿ ನಾವು ಮೆಚ್ಚಿಸೋದು 2% ಶುರುವಾಗುತ್ತೆ, ಮತ್ತೆ 0 ಅದು ಶುರುವಾಗೋದಿಲ್ಲ. ಅದೇ ಥರ ಇಲ್ಲಿ ನಾವು ಐಹಿಕ ಪ್ರಪಂಚದಲ್ಲಿ ಅಂದರೆ ಇರುವಂತಹ ಪ್ರಪಂಚದಲ್ಲಿ ನಾವು ಯಾವ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿರ್ತೀವೋ ಅದು ಅಲ್ಲೇ ನಿಂತು ಹೋಗುತ್ತೆ ಹೊರತು ಮುಂದಕ್ಕೆ ಹೋಗೋದಿಲ್ಲ. ನೀವು ಮತ್ತೆ ಹಾಳಾಯಿತು ಅಂತಂದರೆ ಮತ್ತೆ ಹೊಸದಾಗೇ ಕಟ್ಟಬೇಕೇ ಹೊರತು ಮತ್ತೆ ಅದು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಐಹಿಕ ಪ್ರಪಂಚದಲ್ಲಿ ಹಾಗಲ್ಲ. ನಾವು 1% ಈ ಜನ್ಮದಲ್ಲಿ ಮಾಡಿದರೆ, ನಮ್ಮದಿದು 1% ಆಗಿದ್ದರೆ ಮನುಷ್ಯ ಜನ್ಮದಲ್ಲಿ, ನೆಕ್ಸ್ಟ್ ಜನ್ಮದಲ್ಲೂ ನಮಗೆ ಒಳ್ಳೆ ಕಾರ್ಯ ಮಾಡಿರೋದ್ರಿಂದ ಮನುಷ್ಯ ಜನ್ಮನೇ ಸಿಕ್ತು ಅಂದರೆ 2% ಸ್ಟಾರ್ಟ್ ಆಗುತ್ತೆ. ಅದು ಮೊದಲನೇ ಪರ್ಸೆಂಟಿಂದ ಆಗಲಿ ಅಥವಾ ಮತ್ತೆ 0% ಆಗಲಿ ಶುರು ಆಗೋದಿಲ್ಲ. ಅಂದರೆ ಪ್ರೋಗ್ರೆಸ್ ಅನ್ನೋದು ಇರ್ತಾನೇ ಇರುತ್ತೆ, ಅದು ಮತ್ತೆ ಡಿಕ್ಲೈನ್ ಆಗೋದೇ ಇಲ್ಲ. ಅದನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ 100ಕ್ಕೆ 100% ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ. ಸೊ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪ್ರಮೋಷನ್ ಸಿಗಬೇಕು ಅಂದರೆ ಇಡೀ ವರ್ಷ ಕಷ್ಟಪಡಬೇಕು. ಬರೀ 3 ತಿಂಗಳು ಕಷ್ಟಪಟ್ಟು ಇನ್ನು 2 ತಿಂಗಳು ನಾನು ಹಾಯಾಗಿರ್ತೀನಿ, ಮತ್ತೊಂದು 2 ತಿಂಗಳು ಕಷ್ಟಪಡ್ತೀನಿ ಅಂದರೆ ಆಗೋದಿಲ್ಲ. ಅವನು 100% ಎಫರ್ಟ್ ಹಾಕಿದರೆ ಮಾತ್ರ ಅವನಿಗೆ ಪ್ರಮೋಷನ್ ಸಿಗುತ್ತೆ. ಅದೇ 10 ತಿಂಗಳು ಮಾಡಿ 2 ತಿಂಗಳು ಅವನು ಲೀವ್ ಹಾಕ್ಕೊಂಡು ಅಥವಾ ಏನೋ ಒಂದು ಕೆಲಸವನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಅವನಿಗೆ ಪ್ರಮೋಷನ್ ಕೊಡೋದಕ್ಕೆ ಹಿಂದೆ ಮುಂದೆ ಕೂಡ ನೋಡ್ತಾರೆ. ಆದರೆ ಕೃಷ್ಣ ಹಾಗಲ್ಲ. ನಾವು ಮಾಡಿರೋಂತಹ ಕೆಲಸಕ್ಕೆ ಅದಕ್ಕೆ ತಕ್ಕಂತಹ ರಿಸಲ್ಟ್ ಇದ್ದೇ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಜಮೀಳನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ 1% ಭಾಗ ಮಾಡಿದ. ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು 100ಕ್ಕೆ 100% ಫಲ. ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ. ಸೊ ಇದು ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಅಜಮೀಳನ ಕತೆ ನಾವು ಕೇಳಬೇಕು. ಮತ್ತು ಇನ್ನೊಂದು ಸ್ಟೋರಿನೂ ನಾನು ಹೇಳ್ತೀನಿ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂಥೇಳಿ. ಸೊ ಈ 1% ಮತ್ತು 100% ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ಒಬ್ಬ ಫ್ರೆಂಡ್ ಬಂದು ತುಂಬ ದೇವ್ರನ್ನ ನಂಬ್ತಾನೆ. ಅಂದರೆ ಧ್ಯಾನ, ಶ್ಲೋಕ, ಹವನ, ನಾಮ, ಜಪ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಯಾವುದೊಂದು ಸಂಧ್ಯಾ ವಂದನೆಯಿಂದ ಹಿಡಿದು ಎಲ್ಲ ಮಾಡ್ತಾ ಇರ್ತಾನೆ. ಅದೇ ಇನ್ನೊಬ್ಬ ಫ್ರೆಂಡು ಏನೂ ಮಾಡ್ತಾ ಇರಲ್ಲ. ಅವ್ನು ದೇವ್ರನ್ನ ಪೂಜಿಸ್ತಾ ಇರಲ್ಲ ಅಥವಾ ಯಾವುದೇ ಒಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರಲ್ಲ. ಸೊ ಒಂದು ಸರಿ ಏನಾಗುತ್ತೆ, ಅವರು ಎಲ್ಲೋ ಹೊರಗಡೆ ಹೋದಾಗ, ಇಬ್ಬರು ಫ್ರೆಂಡ್ಸ್ ಹೊರಗಡೆ ಹೋದಾಗ ಯಾರು ಪೂಜೆ ಮಾಡ್ತಿರಲ್ಲ ಅವನಿಗೆ ಒಂದು ಬ್ಯಾಗ್ ಡೈಮಂಡ್ ಸಿಗುತ್ತೆ.
ಒಂದು ಬ್ಯಾಗ್ ಡೈಮಂಡ್ ಸಿಗುತ್ತೆ. ಅದೇ ಯಾರು ಪೂಜೆ ಮಾಡ್ತಾ ಇರ್ತಾನಲ್ಲ ಅವನಿಗೆ ಏನೂ ಸಿಗೋದಿಲ್ಲ. ಅವನಿಗೆ ತುಂಬ ಬೇಜಾರಾಗುತ್ತೆ, ನಾನು ಇಷ್ಟೆಲ್ಲ ಪೂಜೆ ಮಾಡಿ ದೇವರಿಗೆ, ಆದರೆ ದೇವರು ನನಗೆ ಏನೂ ವರ ಕೊಡಲಿಲ್ಲ, ಆದರೆ ಇವನು ಏನೂ ಮಾಡಲ್ಲ, ಇವನಿಗೆ ಮಾತ್ರ ಒಂದು ಚೀಲ ಡೈಮಂಡ್ ಕೊಟ್ಟಿದ್ದಾನೆ ಅಂಥೇಳಿ ಆ ಫ್ರೆಂಡ್ ಏನಿರ್ತಾನೆ ಪೂಜೆ ಮಾಡುವಂಥ ಫ್ರೆಂಡಿಗೆ ತುಂಬ ಬೇಜಾರಾಗುತ್ತೆ. ತುಂಬ ಬೇಜಾರಾಗ್ಬಿಟ್ಟು ಅವರ ಒಂದು ಗುರು ಇರ್ತಾರೆ, ಆ ಗುರು ಹತ್ರ ಹೋಗ್ತಾನೆ. ಅಂದರೆ ಇವಾಗ ನಾವು ದೇವ್ರನ್ನ ಡೈರೆಕ್ಟಾಗಿ ಮಾತಾಡ್ಸೋಕ್ಕಾಗಲ್ಲ ಅಂದರೆ ನೆಕ್ಸ್ಟ್ ಪರ್ಸನ್ ಯಾರು ಅಂದರೆ ಅದು ಅವರ ಸೇವಕರು, ಅಂದರೆ ಪ್ಯೂರ್ಲಿ ಅವರಿಗೆ ಅಂತ ಸನ್ಯಾಸತ್ವ ತೊಗೊಂಡಿರೋರು, ಅಂದರೆ ದಾಸರು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾನಂತೆ. ಸೊ ನಾನು ಎಷ್ಟೆಲ್ಲ ಕಷ್ಟಪಟ್ಟು ದೇವರಿಗೆ ಪ್ರತಿ ದಿವಸ ಎಲ್ಲ ಕೆಲಸ ಮಾಡ್ತಿದ್ದೆ, ಉಪವಾಸ ಮಾಡ್ತಿದ್ದೆ, ಆದರೂ ಕೂಡ ನನಗೆ ಈ ಒಂದು ಚೀಲ ಇರಲಿ ಒಂದೇ ಒಂದು ಡೈಮಂಡು ಕೊಟ್ಟಿಲ್ಲ, ಆದರೆ ಅವನಿಗೆ ಒಂದು ಇಡೀ ಚೀಲ ಕೊಟ್ಟ ದೇವರು ಕೆಟ್ಟವನು ಅಂತ ಹೇಳ್ತಾನಂತೆ. ಆಗ ಈ ಗುರುಗಳಿಗೆ ಒಂದು ದಿವ್ಯ ದೃಷ್ಟಿ ಇರುತ್ತಂತೆ. ಆ ದಿವ್ಯ ದೃಷ್ಟಿನ ಅವನಿಗೆ ಕೊಡ್ತಾನಂತೆ. ಈ ದಿವ್ಯ ದೃಷ್ಟಿಲಿ ನೀನು ನೋಡು, ನಿನಗೇನು ಸಿಕ್ಕಿದೆ, ನಿನಗೇನು ಸಿಕ್ಕಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವನಿಗೆ ಆ ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತಂತೆ, ಅವನು ಈಗಾಗಲೇ 10 ವರ್ಷದ ಹಿಂದೆಯೇ ಅವನು ಸತ್ತೋಗ್ಬೇಕಿರುತ್ತೆ. ಅಂದರೆ ಯಾವ ರೀತಿ ಸತ್ತೋಗ್ಬೇಕಿರುತ್ತೆ ಅಂದರೆ ಅವನನ್ನು ಭಯಾನಕವಾಗಿ ಯಾರೋ ಒಂದು 5ರಿಂದ 10 ಜನ ಕೊಲೆ ಮಾಡಿ ಸಾಯಿಸ್ಬೇಕಿರುತ್ತೆ. ಅಷ್ಟು ಭಯಾನಕವಾಗಿ ಅವನ ಸಾವು ಇರುತ್ತೆ. ಆದರೆ ಅವನು ಇನ್ನೂ ಬದುಕಿರ್ತಾನೆ, 10 ವರ್ಷ ಬದುಕಿರ್ತಾನೆ. ಯಾಕೆ ಬದುಕಿರ್ತಾನೆ ಅಂದರೆ ಬಿಕಾಸ್ ಅವನು ಈ ಜನ್ಮದಲ್ಲಿ ಅವನು ಮಾಡಿರುವಂತಹ ಪುಣ್ಯಕರ್ಮ, ಅಂದರೆ ಪೂಜೆ, ಹವನ, ಹೋಮ, ನಾಮಜಪ ಇದನ್ನೆಲ್ಲ ಮಾಡಿರೋದ್ರಿಂದ ಕೃಷ್ಣ ಅಥವಾ ಭಗವಂತ ಅವನಿಗೆ ಆ ಭಕ್ತಿಗೆ ಮೆಚ್ಚಿ ಅವನ ಸಾವೇನಿರುತ್ತೆ ಅದನ್ನು 10 ವರ್ಷ ದಬ್ಬಿರ್ತಾನೆ. ಕೇವಲ ಅವನಿಗೆ ಮುಳ್ಳಿನಂತಹ ನೋವು ಕೊಟ್ಟಿರ್ತಾನೆ. ಅಂದರೆ ಸಾವಿನ ಬದಲಿಗೆ ಮುಳ್ಳಿನ ಮೇಲೆ ಮಲಗಿರುವಂತಹ ನೋವು, ಅಂದರೆ ಬಡತನ ಆಗಿರ್ಬೋದು ಅಥವಾ ಅವನಿಗೆ ಡೈಮಂಡ್ ಕೊಡದೇ ಇರೋದಾಗಿರ್ಬೋದು, ಅದು ಆ ಥರದ್ದು ಮಾಡಿರ್ತಾನೆ ಅಷ್ಟೇ. ಇದರಲ್ಲೂ ಅವನ ಒಂದು ಅಪಾರವಾದ ಒಂದು ಪ್ರೀತಿ ಎಷ್ಟಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದೇ ಥರ ಮತ್ತು ಅವನ ಫ್ರೆಂಡಿಗೆ ಯಾಕೆ ಅವನಿಗೆ ಒಂದು ಡೈಮಂಡ್ ಚೀಲ ಕೊಟ್ಟಿದ್ದಾನೆ ಅಂತಲೂ ಕೂಡ ಅದರಲ್ಲಿ ಗೊತ್ತಾಗುತ್ತಂತೆ. ಯಾಕೆ ಅಂತಂದರೆ ಅವನು ಹಿಂದಿನ ಜನ್ಮದಲ್ಲಿ ತುಂಬಾ ಅವನು ಎಷ್ಟು ಭಕ್ತ ಆಗಿರ್ತಾನೆ ನಾರಾಯಣದು ಅಥವಾ ಕೃಷ್ಣನದು ಭಗವಂತನದು ಅಂತಂದರೆ ಅವನು ಈ ಒಂದು ಚೀಲ ಇರಲಿ, ಒಂದು ಇಡೀ ಸಂಪತ್ತು, ಒಂದು ರಾಜ್ಯಕ್ಕೆ ಆಗೋಷ್ಟು ಸಂಪತ್ತನ್ನು ಪಡಿಬೇಕಿರುತ್ತಂತೆ. ಬಿಕಾಸ್ ಅವನು ಈ ಜನ್ಮದಲ್ಲಿ ಸರಿಯಾಗಿ ಪೂಜೆ ಪುನಸ್ಕಾರಗಳು ಅಥವಾ ಹವನಗಳು ನಾಮಜಪಗಳು ಮಾಡದೇ ಇರೋದ್ರಿಂದ ಅಥವಾ ಒಂದು ತಿಳುವಳಿಕೆಯ ಜ್ಞಾನದಲ್ಲಿ ಇಲ್ಲದೇ ಇರೋದ್ರಿಂದ ಅವನಿಗೆ ಕೇವಲ ಒಂದು ಚೀಲ ಡೈಮಂಡ್ ಮಾತ್ರ ಸಿಕ್ಕಿರುತ್ತಂತೆ. ಅಂದರೆ ಅವನು ಹೋದ ಜನ್ಮದಲ್ಲಿ ಎಷ್ಟು ಕೆಲಸ ಮಾಡಿರ್ತಾನೋ ಆ ಕೆಲಸಕ್ಕೆ ಅವರಿಲ್ಲಿ ಪ್ರತಿಫಲವನ್ನು ಪಡಿತಾನೆ. ಮತ್ತು ಅವನು ಅಷ್ಟೇ ಪಡಿತಾನೆ, ಅವನಿಗೆ ಸಿಗಬೇಕಾಗಿರೋದು ಎಷ್ಟೋ, ಆದರೆ ಅವನಿಗೆ ಸಿಕ್ಕಿದ್ದು ಇಷ್ಟೇ, ಬಟ್ ಅವನಿಗೆ ಅದೇ ಸಾಕಾಗಿರುತ್ತೆ. ಅದೇ ಥರ ಇವನಿಗೆ ಅವನು 10 ವರ್ಷದ ಹಿಂದೆಯೇ ಹೋಗ್ಬೇಕಿರುತ್ತೆ, ಆದರೆ ಅವನು ಮಾಡಿದ ಈ ಜನ್ಮದ ಒಂದು ಪುಣ್ಯ ಫಲದಿಂದ ಅವನು ಮುಂದುವರಿತಾ ಹೋಗ್ತಾನೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನಾವು ಎಷ್ಟು ಜನ್ಮಗಳಿಂದ ನಾವು ಒಳ್ಳೆ ಕೆಲಸವನ್ನು ಮಾಡ್ತೀವೋ ನೆಕ್ಸ್ಟ್ ಜನ್ಮಕ್ಕೆ ಅದು ಪ್ಲಸ್ ಆಗ್ತಾ ಹೋಗುತ್ತೆ, ಆ ಪಾಯಿಂಟ್ಸ್ ಪ್ಲಸ್ ಆಗ್ತಾ ಹೋಗುತ್ತೆ ಹೊರತು ಮೈನಸ್ ಆಗಲ್ಲ. ಈ ಜನ್ಮದಲ್ಲಿ ನಾವು ಅದಕ್ಕೆ ಈ ಮಾಯಾಲೋಕದಲ್ಲೂ ಕೂಡ ನಾವು ಸಂಪತ್ತನ್ನು ಅಥವಾ ನಮಗೆ ಬೇಕಾಗಿದ್ದನ್ನು ಪಡಿತೀವಿ. ಅದೇ ಥರ ನಾವು ಆಧ್ಯಾತ್ಮಿಕವಾಗಿಯೂ ಮುಂದೆ ಹೋಗ್ತೀವಿ. ಆದರೆ ಹೋದ ಜನ್ಮದಲ್ಲಿ ನಾವು ಚೆನ್ನಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಈ ಜನ್ಮದಲ್ಲಿ ನಾವೇನೂ ಮಾಡಲಿಲ್ಲ ಅಂತಂದರೆ ಅದು ನೆಕ್ಸ್ಟ್ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ನೀನು ಏನೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಥವಾ ನೆಕ್ಸ್ಟ್ ಜನ್ಮದಲ್ಲಿ ನಿನಗೆ ಆ ಥರದ್ದು ಲೈಫ್ ಸಿಗೋದಿಲ್ಲ. ಮೇ ಬಿ ಅವನು ತುಂಬ ಬಡವನಾಗಿ ಹುಟ್ಟಬೋದು, ಭಿಕ್ಷುಕನಾಗಿ ಹುಟ್ಟಬೋದು. ಸೊ ಹಾಗಾಗಿ ನಾವು ಪ್ರತಿ ಜನ್ಮದಲ್ಲೂ ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು, ಒಳ್ಳೆಯದು ಕೃಷ್ಣ ಪ್ರಜ್ಞೆಯಲ್ಲೇ ಒಳಗಾಗ್ತಾ ಹೋಗಬೇಕು. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾಗ್ತೀವಿ ಅಂತ ಕೇಳ್ಬೋದು. ಆದರೆ ನಾವು ಒಂದು ಸರಿ ತಿಳ್ಕೊಳಕ್ಕೆ ಶುರು ಮಾಡಿದ ಮೇಲೆ ಆದ್ರೂ ಅದರಲ್ಲಿ ನಾವು ಶರಣ ಆಗಬೇಕು. ಆಗನೇ ನಮಗೆ ಮುಂದಕ್ಕೆ ನಮ್ಮ ಆಧ್ಯಾತ್ಮಿಕವಾದ ಒಂದು ಬೆಳವಣಿಗೆ ಏನು ಅಂತ ಗೊತ್ತಾಗೋದು. ಅದು ಬಿಟ್ಟು ನಾನು ಓ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ಈ ಜನ್ಮ ಇದೆ, ಇದನ್ನು ಅನುಭವಿಸ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ತಪ್ಪು. ಈ ಜನ್ಮದಲ್ಲಿ ನೀನು ಅರ್ಥ ಮಾಡ್ಕೊಂಡಿಲ್ಲ, ನಿನ್ನ ಮತ್ತು ಪರಮಾತ್ಮನ ರಿಲೇಷನ್ಶಿಪ್ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮುಂದೇನೂ ನೀನು ಕೃಷ್ಣ ಲೋಕಕ್ಕೆ ಹೋಗಲ್ಲ. ಮತ್ತೆ ಜನ್ಮ ತಾಳ್ತೀಯ. ಅದು ಮನುಷ್ಯನಾಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಮತ್ತೆ ಜನ್ಮ ತಾಳಿ ಮತ್ತೆ ಇಲ್ಲೇ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಮಗೆ ಗೊತ್ತಾದ ಮೇಲಾದ್ರೂ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಇದು ಇಬ್ಬರು ಫ್ರೆಂಡ್ಸ್ ಕತೆ. ಅದೇ ಥರ ಇಲ್ಲಿ ಪುಸ್ತಕದಲ್ಲಿ ಹೇಳಿದ ಹಾಗೆ ಅಜಮೀಳನ ಕತೆ ಕೂಡ ಇದೆ. ಅಂದರೆ ಅಜಮೀಳ ಯಾರು ಅಂತಂದರೆ ಒಬ್ಬ ಬಡ ಬ್ರಾಹ್ಮಣ. ಅವನು ಚಿಕ್ಕವನಿದ್ದಾಗಿಂದನೂ ತುಂಬ ಯಾಗಗಳನ್ನಾಗಲಿ ಅಥವಾ ಹವನಗಳನ್ನಾಗಲಿ, ಬ್ರಾಹ್ಮಣರು ತುಂಬಾ ಸ್ಟ್ರಿಕ್ಟ್ ಆರ್ಥೋಡಾಕ್ಸ್ ಫ್ಯಾಮಿಲಿಯವರು ಇರ್ತಾರೆ, ಎಲ್ಲದನ್ನೂ ಮಾಡ್ತಾ ಇರ್ತಾರೆ. ಹಾಗೆ ಅವನು ತುಂಬ ಭಕ್ತನಾಗಿರ್ತಾನೆ. ಸೊ ಒಂದ್ಸರಿ ಏನಾಗುತ್ತೆ, ಅವನು ಕಾಡಿಗೆ ಹೂವು ಮತ್ತು ಕಟ್ಟಿಗೆ ತರಲಿಕ್ಕೆ ಹೋದಾಗ ಒಬ್ಬ ವೇಶ್ಯೆಯ
ಪರಿಚಯ ಅವನಿಗೆ ಆಗುತ್ತೆ. ಅಂದರೆ ಅಲ್ಲಿ ಅವರು ಮಾಡ್ತಿದ್ದಂತಹ ಕೆಲಸವನ್ನು ನೋಡಿ ಅಜಮೀಳನ ಮನಸ್ಸು ಚಂಚಲ ಆಗುತ್ತೆ. ಸೊ ಅವನು ಅವಳನ್ನು ಇಷ್ಟಪಡ್ತಾನೆ. ಅವನೇನು ಮಾಡ್ತಾನೆ, ಅವಳನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಅವನು ಸ್ವಂತ ಹೆಂಡ್ತಿನ ಮನೆಯಿಂದ ಹೊರಗೋಡಿಸಿ ಕೊನೆಗೆ ಅವಳನ್ನೇ ಮದುವೆ ಆಗ್ತಾನೆ. ಮದುವೆ ಆಗಿ ಅವನು ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಜೀವನ ಮಾಡಬೇಕು ಅಂದರೆ ಏನಾದರೂ ಮಾಡಲೇಬೇಕು. ಸೊ ಜೂಜಾಡೋದು, ಕಳ್ತನ ಮಾಡೋದು, ಕೊಲೆ ಮಾಡೋದು, ಇದನ್ನೆಲ್ಲ ಶುರು ಮಾಡ್ತಾನೆ. ಸೊ ಇದನ್ನೆಲ್ಲ ಶುರು ಮಾಡಿ ಅವನಿಗೆ 10 ಮಕ್ಕಳಾಗ್ತಾರೆ. ಅವಳು ಕೆಟ್ಟೋಳಾಗಿರೋದ್ರಿಂದ, ಕೆಟ್ಟವರ ಸಂಘ ಮಾಡಿರೋದ್ರಿಂದ ಅವನು ಕೂಡ ಕೆಡ್ತಾನೆ. ಅದಾದಮೇಲೆ ಅವನಿಗೆ 10 ಮಕ್ಕಳಾಗ್ತಾರೆ. 10 ಮಕ್ಕಳಲ್ಲಿ ಲಾಸ್ಟ್ 10ನೇ ಮಗನಿಗೆ ಅವನು ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಸೊ ನಾರಾಯಣ ಯಾವಾಗಲೂ ಅವನಿಗೆ ಏನೇ ಬೇಕು ಅಂದ್ರೂ ನಾರಾಯಣನನ್ನೇ ಕರಿತಿರ್ತಾನೆ. ನಾರಾಯಣ ಬಾ, ನೀರು ಕೊಡು, ನಾರಾಯಣ ಅದನ್ನು ಕೊಡು, ನಾರಾಯಣ ಇದನ್ನು ಕೊಡು, ಒಟ್ಟು ನಾರಾಯಣನ ಹೆಸರನ್ನೇ ಕರಿತಾ ಇರ್ತಾನೆ. ಸೊ ಹೀಗೆ ಕರಿತಾ ಕರಿತಾ ಅವನಿಗೆ ಸಾವು ಸಮೀಪಕ್ಕೆ ಬರುತ್ತೆ. ಸೊ ಅವನು ಸಾವು ಸಮೀಪಕ್ಕೆ ಬಂದಮೇಲೆ ಹಾಸಿಗೆ ಹಿಡಿತಾನೆ. ಹಾಸಿಗೆ ಹಿಡಿದಾಗ ಇನ್ನೇನು ಸಾಯಬೇಕು ಅನ್ನೋ ಟೈಮಲ್ಲಿ ನಾರಾಯಣನಿಗೆ ಹೇಳ್ತಾನೆ, ನಾರಾಯಣ ನನಗೆ 1 ಗ್ಲಾಸ್ ನೀರು ತಂದುಕೊಡು ಅಂಥೇಳಿ. ಅದೇ ಥರ ನಾರಾಯಣನ ಹೆಸರು ತೊಗೊಂಡಿದ್ದಕ್ಕೆ ಯಮದೂತರು ಬರ್ತಾರೆ ಆತ್ಮವನ್ನು ತೊಗೊಂಡು ಹೋಗಲಿಕ್ಕೆ. ಆಗ ಅವನಿಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಲ್ಲಿ ವಿಷ್ಣು ದೂತರು ಇರ್ತಾರೆ. ಅಂದರೆ ಅವನು ನಾರಾಯಣನ ಹೆಸರು ತೊಗೊಂಡಿರೋದ್ರಿಂದ ವಿಷ್ಣು ದೂತರು ಯಮರ ದೂತರಿಗೆ ಹೇಳ್ತಾರೆ, ಅವನು ನಾರಾಯಣನ ಹೆಸರು ತೊಗೊಂಡಿದ್ದಾನೆ, ಹಾಗಾಗಿ ಅವನು ಈಗ ಮಾಡಿರೋ ಎಲ್ಲ ಪಾಪಗಳು ಮುಗಿದೋಗುತ್ತೆ, ಸೊ ನೀವು ವಾಪಸ್ ಹೋಗಿ ಅಂಥೇಳಿ. ಸೊ ಅದನ್ನು ಕೇಳಿಸ್ಕೊಂಡು ಯಮದೂತರು ವಾಪಸ್ಸು ಹೋಗ್ತಾರೆ. ಸೊ ಇಲ್ಲಿ ನಾರಾಯಣನಿಗೆ ಅಜಮೀಳನಿಗೆ ಆವಾಗ ಗೊತ್ತಾಗುತ್ತೆ ನಾರಾಯಣನ ಪವರ್ ಏನು ಅಂಥೇಳಿ. ಅಂದರೆ ತಾನೇನು ತಪ್ಪು ಮಾಡಿದೆ, ನಾನೇನು ಮಾಡಬಾರ್ದಿತ್ತು ಅಂತ ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಗೊತ್ತಾದಮೇಲೆ ಅವನು ಬೇಡ್ಕೊಂಡು ಕೊನೆಗೆ ಪ್ರಾಯಶ್ಚಿತ್ತವಾಗಿ ಗಂಗಾ ನದಿಗೆ ಹೋಗಿ ಅಲ್ಲಿ ಅವನು ಗಂಗಾ ನದಿಯಲ್ಲಿ ಮಿಂದೆದ್ದ ಮೇಲೆ ಮತ್ತೆ ಹೊಸದಾದಂತಹ ಒಂದು ಜೀವನವನ್ನು ಶುರು ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊತಾನೆ. ಆಮೇಲೆ ಅವನು ಮುಕ್ತಿ ಪಡೆಯೋದು. ಸೊ ಇಲ್ಲಿ ಅಜಮೀಳ ಮಾಡಿದ್ದು 1% ಕೆಲಸ. ಅದು ಮೊದಲನೇದಾಗಿ ಬ್ರಾಹ್ಮಣನಾಗಿದ್ದಾಗ ಅವನ ಒಂದು ಯಾಗ ಆಗಲಿ ಅಥವಾ ಅವನ ಒಂದು ಜಪ ಆಗಲಿ ಮಾಡಿದ್ದು. ಕೊನೆಯದಾಗಿ ಸಾಯುವಾಗ ಅವನು ನಾರಾಯಣನ ಹೆಸರನ್ನ ತಗೊಂಡಿದ್ದು. ಸೊ ಈ 2 ಕಾರ್ಯದಿಂದ ಅವನು ಮತ್ತೆ ಒಬ್ಬ ಒಳ್ಳೆಯ ಬ್ರಾಹ್ಮಣನಾಗಿ ಅವನ ಜೀವನವನ್ನು ಸಾಗಿಸಿ ಪಶ್ಚಾತ್ತಾಪಗೊಂಡು ಕೊನೆಗೆ ಪ್ರಾಯಶ್ಚಿತ್ತ ಆಗಿ ಅವನಿಗೆ ಒಳ್ಳೆಯ ಥರದ ಮುಕ್ತಿ ಸಿಗುತ್ತೆ. ಇದು ಇನ್ನೊಂದು ಥರದ ಕತೆ. ಸೊ ಈಗ ನೀವು ನೆಕ್ಸ್ಟ್ ಕ್ವಶನ್ ಅನ್ಕೊತಾ ಇರ್ಬೋದು, ಹಾಗಾದರೆ ನಾವು ಏನಾದರೂ ಹಿಂಸೆ ಮಾಡಿ ಪಾಪ ಮಾಡಿ ಕೊನೆಗೆ ನಾರಾಯಣನ ಹೆಸರು ತೊಗೊಂಡ್ರೆ ಸಾಕಾಗುತ್ತಾ ಅಂಥೇಳಿ. ಇಲ್ಲ, ಅದು ಹಾಗಲ್ಲ, ಅದು ತಪ್ಪಾಗುತ್ತೆ. ಫಸ್ಟ್ ಏನಪ್ಪ ಅಂತಂದರೆ ನಾವು ಮಾಡೋ ಕೆಲಸ ತಪ್ಪು ಅಂತ ಗೊತ್ತಿದ್ರೂ ಮಾಡೋದು ತಪ್ಪು. ಮಾಡಿದ ಮೇಲೆ ನಾನು ನಾರಾಯಣನ ಹೆಸರು ತೊಗೊತೀನಿ ಅನ್ನೋದು ಅದಕ್ಕಿಂತ ದೊಡ್ಡ ತಪ್ಪು. ಯಾಕೆಂದರೆ ಆ ನಾರಾಯಣನ ಹೆಸರಿಗೆ ಅಷ್ಟು ಭಕ್ತಿಯ ಮಹಾತ್ಮೆ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ನಾವು ತೊಗೋಬೇಕು ಅಂದರೂ ತೊಗೊಳಕ್ಕಾಗೋದೇ ಇಲ್ಲ. ಅವನ ಹೆಸರನ್ನ ನಾವು ತೊಗೊಳಕ್ಕಾಗೋದಿಲ್ಲ. ಅವನ ಅಪ್ಪಣೆ ಇಲ್ಲದೆ ನಾವು ಅವನ ಹೆಸರನ್ನ ತೊಗೊಳಕ್ಕಾಗೋದಿಲ್ಲ. ಜೊತೆಗೆ ಇದರಲ್ಲಿ ನಾವು ಅಜಮೀಳನ ಕಥೆಯಲ್ಲಿ ತಿಳ್ಕೊಬೇಕಾಗಿರೋದು 3. 1, ಕೆಟ್ಟವರ ಸಂಘ ಮಾಡಿದರೆ ಏನಾಗುತ್ತೆ, ಕೆಟ್ಟದಾಗೇ ಆಗುತ್ತೆ. ಒಳ್ಳೆಯವ್ರ ಸಂಘ ಮಾಡಿದರೆ ನಾವು ಒಳ್ಳೆತನದಲ್ಲಿ ಜೀವನ ಮಾಡ್ತೀವಿ. ಅದೇ ಥರ 2ನೇದು ಒಂದು ನಾಮ ಜಪಕ್ಕೆ, ಹರಿನಾಮ ಜಪಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಬರೀ ಕೇವಲ ನಾರಾಯಣನ ಹೆಸರು ತೊಗೊಂಡಿದ್ದಕ್ಕೆ, ಅದು ಅವನು ಬೇಕು ಅಂತ ತೊಗೊಂಡಿರೋದಲ್ಲ, ಅವನ ಮಗನಿಗೆ ಹೆಸರಿಟ್ಟಿರೋದ್ರಿಂದ ಅವನು ತೊಗೊಂಡಿರ್ತಾನೆ. ಗೊತ್ತಿಲ್ಲದೆ ತೊಗೊಂಡ್ರೂ ಕೂಡ ಅವನಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಮೋರ್ ಓವರ್ ಅವನು ಹಿಂದೆನೇ ಮುಕ್ತಿ ಹೊಂದೋದಿಲ್ಲ. ಅವನು ಪ್ರಾಯಶ್ಚಿತ್ತ ಪಟ್ಟು ಅದಕ್ಕೆ ಪಶ್ಚಾತ್ತಾಪ ಆದಮೇಲೆ ಅವನಿಗೆ ಮುಕ್ತಿ ಹೊಂದ್ತಾನೆ, ಆದರೆ ಒಳ್ಳೆ ರೀತಿಯಲ್ಲಿ ಮುಕ್ತಿ ಹೊಂದ್ತಾನೆ. 3ನೇದು ಬಂದು ಯಾವುದೇ ಥರದ ಪಾಪ ಹಿಂಸೆ ಅಥವಾ ಪ್ರಾಣಿ ಹಿಂಸೆ ನಾವು ಮಾಡಬಾರ್ದು. ಹಿಂಸೆ ಮಾಡಿ ನಾನು ನಾಮ ತಗೋತೀನಿ ಅಥವಾ ಹೆಸರನ್ನ ತಗೋತೀನಿ ಅಂತಂದರೆ ಅದು ಕೂಡ ತಪ್ಪು. ಅದನ್ನು ನಾವು ಯಾವುದೇ ಪುರಾಣಗಳಲ್ಲೂ ಕೂಡ ಒಪ್ಪೋದಿಲ್ಲ. ಅದಕ್ಕೂ ಹೆಚ್ಚಾಗಿ ನೀವು ಅಂದ್ಕೊಂಡಿರೋ ಹಾಗೆ ನಾನು ತಗೋಬೋದು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಅವನ ಕೃಪೆ ಇರಲೇಬೇಕು. ಅವನ ಕೃಪೆ ಇಲ್ಲದೆ ನಾವು ಅವನ ಹೆಸರು ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಜಮೀಳನ ಕಥೆಯಿಂದ ತಿಳ್ಕೊಳ್ಳೋವಂತಹ ವಿಷಯ. ಸೊ ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಹೇಳಿದೆ, ಅದರ ಪ್ರಕಾರ ಏನು ಹೇಳಿದ್ದಾರೆ ನೋಡೋಣ. ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೋದುದಕ್ಕಾಗಿ ಕೆಳಗೆ ಬಿದ್ದರೂ ಅವನಿಗೆ ನಷ್ಟವೇನು? ಮನುಷ್ಯನು ತನ್ನ ಐಹಿಕ ಕೆಲಸ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಸೊ ಇಲ್ಲಿ ಮತ್ತೆ ಹೇಳಿದರೆ, ಯಾರಾದರೂ ಒಬ್ಬ ವ್ಯಕ್ತಿ ಪೂರ್ತಿಯಾಗಿ ಕೃಷ್ಣನ ಹೆಸರನ್ನೇ ತಗೊಂಡು ಅಥವಾ ತನ್ನ ಎಲ್ಲ ವೃತ್ತಿ ಕರ್ತವ್ಯ ಅಂದರೆ ತನಗೆ ಕೊಟ್ಟಿರೋಂತಹ ಕರ್ತವ್ಯವನ್ನು ಬಿಟ್ಟು ಪೂರ್ತಿಯಾಗಿ ಕೃಷ್ಣನ ಕೆಲಸದಲ್ಲೇ ತೊಡಗಿ ಕೆಳಗೆ ಬಿದ್ದರೆ ನಷ್ಟ ಏನು ಅಂತ ಕೇಳಿದ್ದಾರೆ. ಅದೇ ಥರ ಯಾವ ಒಬ್ಬ ವ್ಯಕ್ತಿ
ಪೂರ್ತಿಯಾಗಿ ತನ್ನ ಐಹಿಕ ಕೆಲಸ ಕಾರ್ಯಗಳಲ್ಲೇ ಒಳಗಾದರೆ ಅವನಿಗೆ ಸಿಗುವಂತಹ ಲಾಭ ಏನು? ನಾವು ಏನೇ ಮಾಡಿದರೂ ಕೂಡ, ಯಾವುದೇ ಲಾಭ ಮಾಡಿಕೊಂಡ್ರೂ ಕೂಡ ಅದು ಈಗಿನ ದೇಹಕ್ಕೆ ಮಾತ್ರ, ನಾವಿರೋವರೆಗೂ ಮಾತ್ರ ಆ ಲಾಭ ಇರುತ್ತೆ. ನಾವು ಹೋದ್ಮೇಲೆ ಅದ್ರದ್ದು ಲಾಭ ನಮ್ಮ ಜೊತೆಗೆ ಯಾವತ್ತೂ ಬರೋದಿಲ್ಲ. ನಮ್ಮ ಜೊತೆಗೆ ಬರುವಂತಹ ಲಾಭ ಒಂದೇ, ಅದು ಆಧ್ಯಾತ್ಮಿಕವಾಗಿ ಹೋಗುವಂಥ ಸ್ಪಿರಿಚುವಲ್ ಪಾಯಿಂಟ್ಸ್ ಅಂತ ಕರಿತೀವಿ. ನಾವು ಈಗ ಏನು ಕೆಲಸ ಮಾಡಿರ್ತೀವೋ ಅದರದ್ದು ಪಾಯಿಂಟ್ಸ್ನ ತಗೊಂಡು ನಾವು ಮುಂದೆ ಜನ್ಮಕ್ಕೆ ಹೋಗ್ತೀವಿ. ನಮ್ಮ ಪಾಯಿಂಟ್ಸ್ ತುಂಬ ಜಾಸ್ತಿ ಆದಾಗ ಶ್ರೀಕೃಷ್ಣನೇ ಕರೀತಾನೆ, ನೀನು ಪೂರ್ತಿಯಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದೀಯಾ ಬಾ ಅಂತ ಕರೀತಾನೆ. ಆಗ ನಾವು ಇಡೀ ಸ್ಪಿರಿಚುವಲ್ ಪಾಯಿಂಟ್ಸ್ನ ತಗೊಂಡು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀವಿ ಹೊರತು ಬೇರೆಲ್ಲೂ ಹೋಗೋದಿಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ಬರುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಇಲ್ಲಿ ಇನ್ನೂ ಒಂದು ನೀಟಾಗಿ ಹೇಳಿದ್ದಾರೆ, ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು? ಸೊ ಯಾವುದೇ ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನೇ ಗೆಲ್ತಾನೆ, ಅವನಿಗೆ ಹೋದ ಕಡೆಗೆಲ್ಲ ಗೆದ್ಕೊಂಬರ್ತಾನೆ, ಶ್ರೀಮಂತ, ಅವನ ಹತ್ರ ಎಲ್ಲ ಇರುತ್ತೆ, ಎಷ್ಟೋ ಜನ ಹೆಂಡ್ತಿರಿರ್ತಾರೆ, ಮಕ್ಕಳಿರ್ತಾರೆ, ಅಷ್ಟ ಐಶ್ವರ್ಯ ಭೋಗ್ಯ ಎಲ್ಲ ಇರುತ್ತೆ. ಆದರೆ ಅವನ ಹತ್ರ ಇರಬೇಕಾಗಿರೋದೇನು? ಅಮರವಾದ ಆತ್ಮನೇ ಇಲ್ಲ ಅಂದಮೇಲೆ ಇಷ್ಟೆಲ್ಲ ಇಟ್ಕೊಂಡು ಏನು ಉಪಯೋಗ ಅನ್ನೋದನ್ನೇ ಈ 2 ಲೈನಲ್ಲಿ ಹೇಳಿರೋದು. ನಿನ್ನ ಕರ್ತವ್ಯವನ್ನು ನೀನು ಮಾಡದೆ ಬರೀ ಕೃಷ್ಣ ಪ್ರಜ್ಞೆಯಲ್ಲೇ ಮುಳುಗಿ ನಿನ್ನ ಕೆಲಸವನ್ನು ಅರ್ಧಕ್ಕೆ ಬಿಟ್ಟರೆ ಅಲ್ಲಿ ಯಾವುದೇ ಲಾಭ ನಿನಗಿರಲ್ಲ. ಅದೇ ಥರ ಕೃಷ್ಣನನ್ನು ಬಿಟ್ಟು ನೀನು ಮಾಡೋದೆಲ್ಲ ನಿನಗೋಸ್ಕರನೇ ನಾನೇ ಮಾಡಿರೋದು ಅಂತ ಅಹಮ್ಮಲ್ಲಿ ಇದ್ದರೆ ಅದು ಕೂಡ ನಿನಗೇನು ಲಾಭ ತಂದುಕೊಡೋದಿಲ್ಲ. ಹಾಗಾಗಿ ಫಸ್ಟು ನೀನು ಮಾಡಬೇಕಾಗಿರೋದು ಏನು ಅಂತಂದರೆ ಆತ್ಮ, ಅಂದರೆ ನಾವು ನಮ್ಮ ಆತ್ಮದ ಜೊತೆಗೆ ಮತ್ತು ಪರಮಾತ್ಮನ ಒಂದು ಕನೆಕ್ಷನ್ ಅನ್ನು ನಾವು ಬೆಳೆಸ್ಕೋಬೇಕು. ನನಗೂ ಮತ್ತು ಪರಮಾತ್ಮನಿಗೂ ಇರುವಂತಹ ಕನೆಕ್ಷನ್ ಏನು, ಹೇಗೆ ಬೆಳೆಸ್ಕೋಬೇಕು ಅಂತ ನಾವು ತಿಳ್ಕೋಬೇಕು. ಹೇಗೆ ಬೆಳೆಸ್ಕೋಬೇಕು? ಅದು ಭಕ್ತಿ ಯೋಗದಿಂದ ಮಾತ್ರ. ನಮಗೂ ಮತ್ತು ಪರಮಾತ್ಮನಿಗೂ ಮಧ್ಯದಲ್ಲಿ ಇರಬೇಕಾಗಿರುವಂತಹ ಬ್ರಿಡ್ಜ್ ಏನಪ್ಪ ಅಂದರೆ ಅದು ಭಕ್ತಿ ಯೋಗ ಮಾತ್ರ, ಬೇರೇನೂ ಅಲ್ಲ. ಬೇರೆ ಯಾವುದರಿಂದನೂ ನಾವು ಅವನನ್ನು ನೋಡಲಿಕ್ಕೆ ಅಥವಾ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಸೊ ನಾನು ಹೇಳಿದ ಹಾಗೆ ನಾವು ಈಗ ಮಾಡುವಂತಹ ಕೆಲಸಗಳು ಅಂದರೆ ನಮಗೋಸ್ಕರ ಮಾಡ್ಕೊಳ್ಳೋದು, ನಾವೇನು ಯಾವುದೇ ತರಹದ ಕೆಲಸಗಳನ್ನಾದರೂ ನಮಗೋಸ್ಕರ ಅಂತ ನಾವು ಮಾಡ್ಕೊತೀವಲ್ಲ, ಮನೆ ಆಗಿರ್ಬೋದು, ಕಾರ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಏನೇ ಆಗಲಿ ಪ್ರತಿಯೊಂದು ಕೆಲಸವೂ ಕೂಡ ನಮ್ಮ ಸಂತೋಷಕ್ಕೆ ಏನು ಮಾಡ್ತೀವಲ್ಲ ಅಂತಹ ಕೆಲಸಗಳು ನಮ್ಮ ದೇಹದೊಂದಿಗೆ ಮಣ್ಣಾಗುತ್ತೆ ಹೊರತು ಅದು ಮುಂದಕ್ಕೆ ಹೋಗೋದಿಲ್ಲ. ಈಗ ನಾವು ಇಷ್ಟಪಟ್ಟು ಕಟ್ಟುವಂತಹ ಮನೆ ಅದಲ್ಲೇ ಇರುತ್ತೆ, ನಮ್ಮ ಜೊತೆಗಂತೂ ಬರೋದಿಲ್ಲ. ಹಾಗೆ ಗಂಡ ಕೂಡ, ಹಾಗೆ ಮಕ್ಕಳು ಕೂಡ. ಅಂದರೆ ನಾವು ಹಂಗಾದ್ರೆ ಏನು ಮಾಡಲೇಬಾರ್ದಾ ಅಂತಂದರೆ ಹಾಗಲ್ಲ. ಅದ್ರ ಜೊತೆಗೆ ಜಾಸ್ತಿ ಅಟ್ಯಾಚ್ಮೆಂಟ್ನ ಇಟ್ಕೋಬಾರ್ದು. ನಾವು ಇಟ್ಕೋಬೇಕಾಗಿರೋ ಅಟ್ಯಾಚ್ಮೆಂಟ್ ಯಾರ ಜೊತೆಗೆ? ಪರಮಾತ್ಮನ ಜೊತೆಗೆ ಅಥವಾ ಭಗವಂತನ ಜೊತೆಗೆ ಮಾತ್ರ. ನಮಗೆ ಕೊಟ್ಟಿರೋ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡಬೇಕು. ನಮ್ಮ ಕೆಲಸ ಏನು? ಗಂಡನ್ನು ಚೆನ್ನಾಗಿ ನೋಡ್ಕೋಬೇಕು, ಅವನಿಗೆ ನೋವಾಗದೇ ಇರೋಂಗೆ ನಡ್ಕೋಬೇಕು. ಅದೇ ಥರ ಮಕ್ಕಳನ್ನ ನಾವು ಪ್ರೀತಿಯಿಂದ ಬೆಳೆಸಬೇಕು, ಒಳ್ಳೆಯ ಸಂಸ್ಕಾರ ಕೊಡಬೇಕು, ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು, ಯಾವ ರೀತಿ ಬದುಕಬೇಕು ಅಂತ ಹೇಳ್ಕೊಡ್ಬೇಕು. ಅದೇ ಥರ ನಾವು ಕಟ್ಟುವಂತಹ ಮನೆ ಕೃಷ್ಣನ ಇರಲಿಕ್ಕೆ ಅಂತ ಕಟ್ಟಬೇಕು. ಅವನ ಒಂದು ಹೆಲ್ಪಿಂದ ನಾವು ಈ ಮನೆಯನ್ನು ಕಟ್ಟಿದ್ದೀವಿ, ಜೊತೆಗೆ ಅವನ ಜೊತೆಗೆ ನಾವು ಇದ್ದೀವಿ ಅನ್ನೋ ಥರ ಬದುಕಬೇಕು. ಅಥವಾ ಕಾರ್ಗಳನ್ನು ಇಟ್ಕೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತೋದಲ್ಲ, ಕೆಲವೊಂದು ಟೆಂಪಲ್ಸ್ಗಳಿಗೆ ಹೋಗಬೇಕು, ಟೆಂಪಲ್ಸ್ಗಳನ್ನ ನೋಡಬೇಕು. ಆಗ ಮಾತ್ರ ನಾವು ಮಾಡೋವಂಥ ಕೆಲಸದಿಂದ ಸ್ಪಿರಿಚುವಲ್ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಇಲ್ಲ ಇದನ್ನೆಲ್ಲ ನನಗೋಸ್ಕರ ಮಾಡ್ಕೊಂಡಿದ್ದೀನಿ, ನನ್ನ ಮಕ್ಕಳಿಗೋಸ್ಕರ ಮಾಡ್ತೀನಿ ಅಂತಂದರೆ ಅದೆಲ್ಲ ನಮ್ಮ ದೇಹ ಹೋದಾಗ ಅದ್ರ ಜೊತೆಗೆ ಹೋಗುತ್ತೆ ಹೊರತು ಅದು ಮುಂದಕ್ಕೆ ಹೋಗಲ್ಲ. ಆದರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗ್ತಾರೆ, ಯಾರು ಅವನಿಗೋಸ್ಕರ ನಿರಂತರವಾದ ಭಕ್ತಿ ಸೇವೆ, ನಿಸ್ವಾರ್ಥವಾದ ಸ್ವತಂತ್ರವಾದ ಕೆಲಸವನ್ನು ಮಾಡ್ತಾರೆ, ಮತ್ತು ಮಾಡೋ ಕೆಲಸ ಎಲ್ಲ ಅವನ ತೃಪ್ತಿಗೋಸ್ಕರ ಮಾಡ್ತಾರೆ, ಅವನ ಇಂದ್ರಿಯ ತೃಪ್ತಿಗಳಿಗೋಸ್ಕರ ಮಾಡ್ತಾರೆ, ಅಂತಹವು ನಮ್ಮ ಜೊತೆಗೇ ಬರುತ್ತೆ. ನಾವು ಸತ್ತ ಮೇಲೂ ಕೂಡ ಅವು ನಮ್ಮ ಜೊತೆಗೇ ಬರುತ್ತೆ. ಕಡೇ ಪಕ್ಷ ಇನ್ನೂ ಚೆನ್ನಾಗಿರೋ ಲೈನ್ ಹೇಳಿದ್ದಾರೆ. ಕಡೇ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶ ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಧರ್ಮದ ಅದ್ವಿತೀಯ ಲಕ್ಷಣ ಇದು. ಸೊ ನಾನು ಆಗಲೇ ಹೇಳಿದ ಹಾಗೆ ಅಕಸ್ಮಾತ್ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಲೇಬೇಕು, ನಾವು ಪಾಯಿಂಟ್ಸ್ನಿನ್ನೂ ತಗೊಳ್ಳೇಬೇಕು ಅನ್ನೋದಾದರೆ ನಾವು ಈಗ ಜನ್ಮದಲ್ಲಿ ಮಾಡುವಂತಹ ಒಳ್ಳೆಯ ಕೆಲಸಗಳಿಂದ ನಾವು ಒಂದು ಒಳ್ಳೆಯ ಸುಸಂಸ್ಕೃತ ಬ್ರಾಹ್ಮಣ
ಫ್ಯಾಮಿಲಿ ಅಂತಂದರೆ ಯಾಕೆ ಬ್ರಾಹ್ಮಣನ ಫ್ಯಾಮಿಲಿ ಅಂತಲೇ ಹೇಳ್ತಾರೆ ಅಂದರೆ, ಯೂಶಲಿ ಅವರ ಫ್ಯಾಮಿಲಿಯವರು ಆ ಕುಟುಂಬದಲ್ಲಿ ಬರೋವಂಥವ್ರು ಆದಷ್ಟು ಆಧ್ಯಾತ್ಮಿಕವಾಗಿ ಅಥವಾ ದೇವರ ಭಕ್ತಿ ಆಗಲಿ ಅಥವಾ ಏಕಾದಶಿಗಳಾಗಲಿ ದೇವರ ಸೇವೆ ಆಗಲಿ ತುಂಬ ಮಾಡ್ತಾರೆ. ಹಾಗಾಗಿ ಬ್ರಾಹ್ಮಣರ ಕುಟುಂಬದಲ್ಲಿ ಅಂತ ಹೇಳಿದ್ದಾರೆ ಹೊರತು ಇಲ್ಲಿ ಯಾವುದೇ ಜಾತಿ ವಿಂಗಡಣೆ ಮಾಡಿಲ್ಲ. ಅದೇ ಥರ ಇನ್ನು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಬೋದು. ಅಂದರೆ ಅಲ್ಲಿ ಹುಟ್ಟೋದು ಕೂಡ ನಾವು ಅನುಭವಿಸೋದಕ್ಕೋಸ್ಕರ ಅಲ್ಲ. ಶ್ರೀಮಂತಿಕೆ ಇದ್ದರೆ ನಾವು ಇನ್ನೂ ಹೆಚ್ಚೆಚ್ಚು ಬೇರೆಯವರಿಗೆ ಜ್ಞಾನವನ್ನು ಪಸರಿಸ್ಬೋದು ಅಥವಾ ನಾವು ಇನ್ನೂ ತಿಳ್ಕೊಬೋದು, ಇನ್ನೂ ಸುತ್ತಬೋದು. ಅಂದರೆ ದೇವಸ್ಥಾನಗಳನ್ನು ಹೋಗಿ ನೋಡ್ಬೋದು. ಬರೀ ನಮ್ಮೂರಲ್ಲಿರೋ ದೇವಸ್ಥಾನ ನೋಡಿಬಿಟ್ರೆ ಅಷ್ಟೇ ಸಾಲಲ್ಲ. ಕೆಲವೊಬ್ಬರು ಹೇಳ್ತಾರೆ ಯಾಕಲ್ಲೆಲ್ಲ ಹೋಗಬೇಕು, ನಾವು ಇಲ್ಲೇ ನೋಡ್ಬೋದಲ್ಲ ಅಂಥೇಳಿ. ಹಾಗಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದೇ ಆದ ಒಂದು ಮಹಾತ್ಮೆ ಇರುತ್ತೆ. ಸೊ ಅದನ್ನು ನಾವು ತಿಳ್ಕೊಬೇಕು. ಅಲ್ಲಿ ಹೋದಾಗ ಆ ಪವರ್ ಎನರ್ಜಿನ ನಾವು ಪಡಿಬೇಕು. ಹಾಗಾಗಿ ನಾವು ಆದಷ್ಟು ಬೇರೆ ಬೇರೆ ಸ್ಥಳಗಳಿಗೆ, ಅವತಾರ ಎತ್ತಿರುವಂತಹ ಜಾಗಗಳಿಗೆ ಹೋಗಬೇಕು ಅಂತ ಹೇಳೋದು. ಸೊ ಹೀಗೆ ನಾವು ಪ್ರತಿ ಜನ್ಮದಲ್ಲೂ ಒಳ್ಳೊಳ್ಳೆ ಸ್ಪಿರಿಚುವಲ್ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದರೆ ನಮಗೆ ಪೂರ್ತಿಯಾದ ಪಾಯಿಂಟ್ಸ್ ಬಂದ ಮೇಲೆ ನಾವೇ ಕೇಳದೆ ಕೃಷ್ಣ ನಮ್ಮನ್ನು ಅವನ ಲೋಕಕ್ಕೆ ಕರೆಸ್ಕೊತಾನೆ. ಅಲ್ಲಿಗೆ ನಮ್ಮ ಕೆಲಸ ಏನು, ನಾವು ಅಲ್ಲಿ ಹೋದ್ಮೇಲೂ ಕೂಡ ನಿರಂತರ ಸೇವಕರಾಗಿರೋದೇ ನಮ್ಮ ಕೆಲಸ ಆಗಿರುತ್ತೆ ಹೊರತು ಬೇರೇನೂ ಅಲ್ಲ. ಸೊ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಅಲ್ಲಿ ಹೋದ್ಮೇಲೆ ನಾವು ಬರೋವಂತಹ ಅವಶ್ಯಕತೆ ಇರೋದಿಲ್ಲ. ಆದರೆ ನಾವಿಲ್ಲಿ ಸರಿಯಾದ ಸೇವೆಯನ್ನು ಮಾಡಿಲ್ಲ ಅಂತಂದರೆ ಮತ್ತೆ ಮತ್ತೆ ನಾವು ಜನ್ಮಗಳನ್ನು ಪಡಿತಾ ಹೋಗ್ತೀವಿ. ಇದು ಇವತ್ತಿನ ಶ್ಲೋಕ. ಇಲ್ಲಿಗೆ ನಿಲ್ಲಿಸೋಣ. ಸೊ ಕೃಷ್ಣ ಪ್ರಜ್ಞೆಯನ್ನು ಒಳಗಾಗೋದಕ್ಕೋಸ್ಕರ ಹೋಗುವಂತಹ ದಾರಿ, ಭಕ್ತಿ ಯೋಗದಲ್ಲಿ ಯಾರಿರ್ತಾರೋ ಅವರಿಗೆ ಯಾವತ್ತೂ ನಷ್ಟ ಆಗೋದಿಲ್ಲ. ಅಥವಾ ಯಾವುದೇ ತರಹದ ಒಂದು ಸಂಕೋಚ ಆಗಲಿ ಅಥವಾ ದುಃಖ ಆಗಲಿ ಅಥವಾ ಅಯ್ಯೋ ನಾನು ಯಾಕೆ ಹೀಗೆ ಬಂದೆ ಅಂತ ಆಗಲಿ ಅವರು ಕುಗ್ಗಿ ಹೋಗೋದಿಲ್ಲ. ಪ್ರತಿ ಒಂದು ಚಿಕ್ಕ ಪ್ರಗತಿಯೂ ಕೂಡ ಅವರ ಒಂದು ಹುಟ್ಟು ಮತ್ತು ಸಾವು ಅನ್ನೋ ಚಕ್ರದಿಂದ ದೂರ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಇವತ್ತಿನ ಶ್ಲೋಕ. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದು ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.